ಶಂಕರಕ್ಕೆ ಅಂದದಿರು, ಅಳುಕದಿರು, ಕುಂದದಿರು, ಕುಸಿಯದಿರು, ಏನೋ ಎಂತೋ ಎಂದು ಚಿಂತಿಸದಿರು. ನಿನ್ನ ನಾನೇವನ್ನು ಬೇಡೆ ಕೂಡಲ ಸಂಗಮ ದೇವ. ಅಂದು ಇಂದು ಮತ್ತೊಂದಿನ ಬೇಡ, ದಿನವಿಂದೆ ಶಿವಶರಣೆಂಬವಂಗೆ, ದಿನವಿಂದೆ ಹರಶರಣೆಂಬವಂಗೆ, ದಿನವಿಂದೆ ನಮ್ಮ ಕೂಡಲ ಸಂಗನ ಮಾನದೇ ನೆನೆವಂಗೆ. ಶರಣ ಯಾವಾಗ ಹೇಳಿದೆ ಇಬ್ಬರು ಮೂವರೆಂದು ದೇವರೆಂದು ಉಬ್ಬಿ ಮಾತನಾಡಬೇಡ. ಒಬ್ಬನೇ ಕಾಲಿರೋ ಇಬ್ಬರೆಂದು ಹುಸಿ ನೋಡ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ಶರಣ ಓಂ ಶ್ರೀ ಶಿಬಿರದ ಒಂದು ಸಮಾರೋಪ ಅಂತಲೂ ಹೇಳ್ಬೋದು. ಸಮಾರೋಪಕ್ಕೆ ಮುಂಚೆ ಈ ಒಂದು ಎಲ್ಲವನ್ನು ತ್ರೈಭುವನ ತ್ರೈಲೋಕ ತ್ರೈಜಗವ ತ್ರೈತತ್ವ ತ್ರೈರೂಪ ತ್ರೈಭಾವ ತ್ರೈಶಕ್ತಿಯ ತ್ರೈಧ್ರುವದ ತ್ರೈಲಿಂಗ ಮಾಡಿ ನಿಂದನು ಎನ್ನ ತ್ರೈಮೂರ್ತಿ ಬಸವನಯ್ಯೋ ವಿನಾಥ ತ್ರೈಮೂರ್ತಿ ಬಸವನಯ್ಯೋ ವಿನಾಥ. ಸೃಷ್ಟಿಕರ್ತ ಸರ್ವಶಕ್ತ ಪರಮಾತ್ಮನನ್ನು ಮಂದಿರದಲ್ಲಿ ಅನಿಸುತ್ತಾ ಧರ್ಮಪಿತ ಮಹಾಮಾನವಕವಾದ ಬಸವಣ್ಣನವರನ್ನ ಹೃದಯದಲ್ಲಿ ಸ್ಪರ್ಶಿಸುತ್ತಾ ಲಿಂಗಾನಂದ ಅಪ್ಪಾಜಿಯವರನ್ನು ಪರಮಪೂಜ್ಯ ಮಾತಾಜಿಯವರನ್ನು ಅದಕ್ಕೆ ಮುಂಚೆ ನೋಡಿಗೆ ಒಡೆಯದ ಕ್ಷೇತ್ರದ ಚನ್ನಬಸವಣ್ಣವರನ್ನು ನಮ್ಮೆಲ್ಲರ ಮಾತೃ ಸ್ವರೂಪಿಣಿಯಾದಂಥ ಚಂದ್ರಸ್ವಾಮಿ ಸ್ವಾಮೀಜಿಯವರ ಅಡಿಯಾವದಲ್ಲಿ ಶರಣೆ ಸಲ್ಲಿಸುತ್ತಾ ನೋಡಿ ಬೆಳಗ್ಗಿಂದ